माझं आई अक्कलकोटी भिवून खाती आहे पाटी. माझं आई अक्कलकोटी भिवून खाती आहे पाटी. अवधूत चिंतन श्री गुरुदेव दत्त. दिगंबराय विद्महे अत्रिपुत्राय धीमहि तन्यो दत्त ಪ್ರಚೋದಯಾತ್. ಭಗವಂತ, ಇವತ್ತು ಹೇಳ ಹೊರಟ ವಿಚಾರ ದತ್ತಾತ್ರೇಯ ಮಹಾರಾಜರ ಸೇವೆ ಬಗ್ಗೆ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರ ಹತ್ರ ನನ್ನ ನಂಬರ್ ಇಲ್ಲವೋ ಅವರು ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ. 9738976106. ದತ್ತ ಮಹಾರಾಜರು ಗುರು ಸಂಪ್ರದಾಯದ ಮೂಲ ಪುರುಷರು. ಗುರುಗಳು ದತ್ತ ಮಹಾರಾಜರು ಅನ್ನೋ ಬದಲು ಹರಮನುದ್ರು ಗುರು ಕಾಯ್ತಾನೆ ಅನ್ನೋ ಒಂದು ವಾಡಿಕೆ ಮೊದಲಿಂದನೂ ನೀವು ಕೇಳಿಕೊಂಡೇ ಬಂದಿದ್ದೀರ. ಗುರುಗಳನ್ನು ಒಲಿಸ್ಕೊಳ್ಳೋದು ಕಷ್ಟ. ಗುರುವಿನ ದಾರಿ ತೋರಿಸಿದವನಿಗೆ ನಾವು ಫಸ್ಟು ಬೆಲೆ ಕೊಡಬೇಕು. ಈಗ ನನಗೆ ದಾರಿ ತೋರಿಸಿರ್ತಕ್ಕಂಥ ಕಲ್ಲಂಬಡ್ಜಿ ಅವರು ಒಂದು ದಿವಸ, ಇದು ನಡೆದ ಘಟನೆ, ನಾನು ಇನ್ನೊಂದು ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಬೆಂಗಳೂರಿಗೆ ಬಂದಿರ್ತಾರೆ. ಹೇಳಬಾರ್ದು, ಆದರೂ ಹೇಳ್ತೀನಿ, ಯಾಕಂದರೆ ಇದರ ಬೆಲೆ, ಗುರುವಿನ ಬೆಲೆ ನಿಮಗೆ ಅರ್ಥ ಆಗಲಿ ಅಂತ. ಇವರು ಏನಂತಾರೆ, ಕಲ್ಲಂಬಡ್ಜಿ ಅವರು ಬಂದು ಒಂದು ದಿವಸ ಬೆಂಗಳೂರಿಗೆ ಬಂದಿರ್ತಾರೆ. ಸಂತೋಷ್, ನನಗೆ ಪಾದರಕ್ಷೆಗಳು ಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಗುರುಗಳೇ, ಹೋಗೋಣ ಮಾರ್ಕೆಟ್ಗೆ ಅಂತ ಹೇಳಿದಾಗ, ಇಟ್ಸ್ ಅ ಗ್ರೇಟ್ ಮಿರಾಕಲ್. ನನ್ನ ಮನಸ್ಸಲ್ಲಿ ಥಾಟ್ಸ್ ಬಂದಿದ್ದೇನು ಗೊತ್ತಾ, ಅವ್ರ ಹತ್ರ ಕೇಳಿದ್ದೇನು ಅಂದರೆ, ಅಪ್ಪಾಜಿ ನಾನು ನಿಮಗೆ ಪಾದರಕ್ಷೆ ಕೊಡಿಸ್ತೀನಿ, ನನಗೆ ನೀವು ಹಾಕ್ಕೊಂಡಿರ್ತಕ್ಕಂಥ ಹಳೆಯ ಪಾದರಕ್ಷೆನ ನೀವು ನನಗೆ ಕೊಡಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ಮೆಂಟ್ ಮಾಡ್ಕೋತೀನಿ. ಅವರು ಯಾಕಪ್ಪ ಇದ್ಯಾಕೆ ಬೇಕು ಅಂತ ಕೇಳ್ತಾರೆ. ಇಲ್ಲ ಅಪ್ಪಾಜಿ ನನಗೆ ಬೇಕು. ಸರಿ ಆಯಿತು, ಕೊಡ್ತೀನಿ. ಮಾರ್ಕೆಟ್ಗೆ ಹೋಗ್ತೀವಿ, ಅವ್ರಿಗೆ ಪಾದರಕ್ಷೆನೂ ತೊಗೋತಾರೆ, ಅವ್ರ ಕಾಲಲ್ಲಿ ಇರ್ತಕ್ಕಂಥ ಹಳೆಯ ಪಾದರಕ್ಷೆನ ನನಗೂ ಕೊಡ್ತಾರೆ. ಆದರೆ ಒಂದು ಟೈಮ್ ನಂಗೆ ಟ್ರೈನಲ್ಲಿ ಕೇಳ್ತಾರೆ ಅವರು, ಯಾಕೋ ಸಂತು ನೀನು ನನ್ನ ಹಳೆ ಪಾದರಕ್ಷೆನ ಕೇಳಿದೆ ಅಂತ ಹೇಳಿದಾಗ, ನಾನು ಅವ್ರಿಗೇನು ಹೇಳ್ತೀನಿ ಅಂತಂದರೆ, ನೋಡಿ, ಗಾಣಗಾಪುರದಲ್ಲಿರ್ತಕ್ಕಂಥ ದತ್ತ ಮಹಾರಾಜರ ಸನ್ನಿಧಿಯಲ್ಲಿ ಹೋಗಿ ಆ ಪಾದುಕೆಗಳನ್ನು, ನಿರ್ಗುಣ ಪಾದುಕೆಗಳನ್ನು ಮುಟ್ಟಿ ಹೊರಗಡೆ ಬರುವಂಥ ನಿಮ್ಮ ಕಾಲುಗಳು, ಈ ಕೈಗಳು, ಕಿಂಚಿತ್ತಾದರೂ ಎಲ್ಲಿಯಾದರೂ ನಿಮ್ಮ ಕಾಲಿನಡೆಗೆ ಆ ಒಂದು ನಿರ್ಗುಣ ಪಾದುಕೆ ಮಠದಲ್ಲಿರ್ತಕ್ಕಂಥ ಮರಳು ಹತ್ತಿರತ್ತೆ. ಆ ಮರಳು ಬಂದು ತನ್ನ ಜಾಗ ಹುಡ್ಕೊಳ್ಳದೆ ನಿಮ್ಮ ಪಾದದಲ್ಲಿ, ನಿಮ್ಮ ಪಾದರಕ್ಷೆಯಲ್ಲಿ. ಹಾಗಾಗಿ ನನಗೆ ಆ ಪಾದುಕೆಗಳನ್ನು ಕೊಡು ಅಂದಾಗ ಒಂದು ಸೆಕೆಂಡ್ ಅವ್ರ ಬಾಯಲ್ಲಿ ಮಾತೇ ಬರಲಿಲ್ಲ ಅವತ್ತು. ಅಂದರೆ ಇದೆಲ್ಲ ಹೆಂಗಾಗೋಗುತ್ತೆ, ಸರ್ವಸ್ವಂ ಗುರುವಂ ಅಂದರೆ ಎಲ್ಲವೂ ಗುರುವೇ ಅಂತ ಅಂದಾಗ, ಆ ಒಂದು ಭಾವನೆ ಬಂದಾಗ ಈ ಭಾವನೆ ಬರೋಕ್ಕೆ ಸಾಧ್ಯ. ಸೊ ಅವರು ಒಂದು ಮಾತು ಹೇಳ್ತಾರೆ ನನಗೆ, ಸಂತು, ಯಾವ ಜನ್ಮದಲ್ಲಿ ನೀನು ಗಾಣಗಾಪುರದಲ್ಲಿ ಹುಟ್ಟಿದ್ದೋ ಗೊತ್ತಿಲ್ಲ, ಇಷ್ಟು ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ನಂಬಿಕೆ, ವಿಶ್ವಾಸ ಆ ದತ್ತ ಮಹಾರಾಜರ ಮೇಲೆ ನೀನು ಇಟ್ಟಿದೀಯಾ. ಖಂಡಿತವಾಗಿಯೂ ನಿನ್ನ ವಂಶ ಸಂಪೂರ್ಣವಾಗಿ ಉಜ್ವಲ ಒಂದು ಉನ್ನತ ಮಟ್ಟಕ್ಕೆ ಮುಟ್ಟುತ್ತೆ ಅಂತ ಅವತ್ತು ಆಶೀರ್ವಾದ ಮಾಡ್ತಾರೆ. ನೋಡಿ, ಎಷ್ಟು ಹೇಳಿದ್ರು ಎಷ್ಟು ಕೇಳಿದ್ರು ಕಡಿಮೆ ವೀಕ್ಷಕರೇ. ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ, ನನ್ನ ಮನೆಯಲ್ಲಿ ಆ ಭಗವಂತ ಬಂದು ಕೂತ್ಕೊಂಡಿದ್ದಾನೆ. ಯಾವ ಜನ್ಮದಲ್ಲಿ ನಾನು ಮಾಡಿರೋ ಪುಣ್ಯ ಅಲ್ಲ ಇದು, ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ. ನನಗೆ ಈ ದತ್ತ ಮಹಾರಾಜರಿಗೆ ಸತ್ಯವಾಗಲೂ ನಾನು ಇವತ್ತು ಹೇಳ್ತೀನಿ ವೀಕ್ಷಕರೇ, ಈ ದತ್ತ ಮಹಾರಾಜರು ಮತ್ತು ಸ್ವಾಮಿ ಸಮರ್ಥರಿಗೆ ಪ್ರತಿ ದಿವಸ ಹಾಲು ಅನ್ನ ಉಣಿಸುವಾಗ ನನಗೇನು ಅನಿಸುತ್ತೆ ಅಂದರೆ, ಇವರಿಲ್ಲಿ ಜೀವಂತವಾಗಿ ಕೂತ್ಕೊಂಡಿದ್ದಾರೆ, ಇವ್ರಿಗೆ ನಾನು ಊಟ ಮಾಡಿಸ್ತಾ ಇದ್ದೀನಿ ಅನ್ನೋ ಫೀಲಿಂಗ್ಸು ನನ್ನ ಮನಸ್ಸಲ್ಲಿದೆ. ಇದು ಉದ್ವೇಗದ ಮಾತಲ್ಲ, ಅಥವಾ TRP ಜಾಸ್ತಿ ಮಾಡಿಸ್ಕೊಳ್ಳೋಕ್ಕೆ ಹೇಳುವಂಥ ಮಾತು ಅಲ್ಲ. ಅದರ ಒಂದು ಖುಷಿ, ಅದು ಅದರ ಫೀಲಿಂಗ್ಸು ಇದ್ದಿರೋನಿಗೆ ಗೊತ್ತದು ಏನು ಹೆಂಗಿರುತ್ತೆ ಅಂಥೇಳಿ.
ತುಂಬ ನಾನು ಎಷ್ಟೇ ಕಷ್ಟದಲ್ಲಿದ್ದಾಗ ಮಹಾರಾಜರು ನನ್ನ ಕೈ ಹಿಡಿದಿದ್ದಾರೆ. ಸೊ ನನಗೆ ಆಪ್ರೇಷನ್ OTPಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ, ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನಾನು ಬಂದು ಅವ್ರ ಮುಂದೆ ನಿಂತ್ಕೊಂಡು ಕಣ್ಣೀರಿಟ್ಟು ಬೇಡಿಕೊಂಡೆ. ಏನಂತ ಅಂದರೆ, ಮಹಾರಾಜರೇ, ನನಗೆ ಕತ್ತಿ ನೋವಿನ ಆಪರೇಷನ್ ಆದರೆ ನಿಮಗೆ ನಾನು ಹೆಂಗೆ ಊಟ ಮಾಡಿಸ್ಲಿ, ನಿಮಗೆ ಹೆಂಗೆ ನಾನು ಸ್ನಾನ ಮಾಡಿಸ್ಲಿ? ನನಗೆ ನನ್ನ ಬಗ್ಗೆ ಚಿಂತೆ ಇಲ್ಲ, ನನ್ನ ಮನೆಯಲ್ಲಿ ಯಾರೂ ಇಲ್ಲ ಎಬಿಲಿಟಿ ಇಲ್ದಿರೋರು, ನಿಮಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿರೋರು, ನೀವು ಉಪವಾಸ ಇರ್ತೀರ ಅಂತ ಕಣ್ಣೀರಿಟ್ಟು ಬೇಡಿಕೊಂಡೆ ವೀಕ್ಷಕರೇ. ಅವತ್ತು ನನ್ನ ಹೆಂಡತಿ ಮತ್ತು ಮಗಳು ನನ್ನ ಜೊತೆ ಜಗಳ ಮಾಡಿ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಬಟ್ ಕೊನೆಗೆ ನನಗೆ ಆಪರೇಷನ್ನೇ ಆಗಲಿಲ್ಲ ವೀಕ್ಷಕರೇ. ಅದು ಎಷ್ಟೋ ಜನ ಗೊತ್ತಿರೋ ಕಥೆನೇ. ಸುಮಾರು 1 ತಿಂಗಳು ಹಾಸ್ಪಿಟ್ಲಲ್ಲಿ ಮಲಗಿ ಆಪ್ರೇಷನ್ ಇಲ್ಲದೆ ಗುಣಮುಖರಾಗಿ ಬಂದೆ. 3,80,000 ರೂಪಾಯಿ MS ರಾಮಯ್ಯ ಹಾಸ್ಪಿಟ್ಲಲ್ಲಿ ನನಗೆ ಹೇಳಿದರು. ನೋಡಿ, ಇವಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಒಂದು ಗುರುವಿನ ದಾರಿ ಇದೆಯಲ್ಲ, ಅದ್ಭುತ ರೀ ಅದು. ಯಾವ ಮನೆಯಲ್ಲಿ ದತ್ತ ಮಹಾರಾಜರ ಒಂದು ನಿತ್ಯ ಪೂಜೆ ನಡೀತಾ ಇರುತ್ತೋ, ಅವರ ನಾಮಸ್ಮರಣೆ ಜಪ ತಪ ನಡೀತಾ ಇರುತ್ತೋ, ಆ ಮನೆಯಲ್ಲಿ ಸದೈವವಾಗಿ ಯಾವುದೇ ದುಷ್ಟಶಕ್ತಿ ಒಳಗಡೆ ಬರಲ್ಲ. ಮತ್ತು ಮಾಟ ಮಂತ್ರ ಆ ಮನೆಯಲ್ಲಿ ನಡೆಯಲ್ಲ. ನೀವು ಇನ್ನೂ ಗಮನಿಸ್ಬೋದು, ಯಾವ ಮನೆಯಲ್ಲಿ ದತ್ತ ನಾಮಸ್ಮರಣೆ ನಡೀತಾ ಇರುತ್ತೋ ಅವ್ರ ಮನೆಯ ಅಕ್ಕಪಕ್ಕ ಈ ಔದುಂಬರ ವೃಕ್ಷ ಬೆಳೆಯುತ್ತೆ. ಸೊ ನಾನು ಪುಣ್ಯವಂತ. ಅದು ನಾನು ಹುಟ್ಟೂರಲ್ಲೂ ಕೂಡ ಎಷ್ಟೋ ಸಾರಿ ಬೆಳೆದಿದ್ದುಂಟು, ನಮ್ಮ ಮನೆಯಲ್ಲೇ ಬೆಳೆದಿದ್ದುಂಟು. ನನಗಂತೂ ಗೊತ್ತಿಲ್ಲ ನಮ್ಮ ಪೂರ್ವಜರಲ್ಲಿ ಯಾರು ದತ್ತ ಮಹಾರಾಜರ ಆರಾಧಕರಾಗಿದ್ದರೂ ಗೊತ್ತಿಲ್ಲ ವೀಕ್ಷಕರೇ. ನಾನು ಒಂದೇ ಕೇಳ್ಕೊಳ್ಳೋದು, ನನ್ನ ಕೊನೆ ಉಸಿರು ಅಂತ ಇದ್ದರೆ ಅದು ಹೋದರೆ ಗಾಣಗಾಪುರದಲ್ಲಿ ಹೋಗಬೇಕು ರೀ. ಎಂಥ ಅದ್ಭುತ ಜಾಗ ಗಾಣಗಾಪುರ ಅಂದರೆ. ಗಾಣಗಾಪುರಕ್ಕೆ ಇನ್ನೊಂದು ಹೆಸರೇ ಗಂಧರ್ವಪುರ. ಅಂದರೆ ಗಂಧರ್ವರು ವಾಸವಾಗಿರ್ತಕ್ಕಂಥ ಆ ಒಂದು ಜಾಗ ವೀಕ್ಷಕರೇ ಅದು ಗಾಣಗಾಪುರ. ಅಷ್ಟು ಸುಲಭವಾಗಿ ನಾವು ಹೋಗ್ತೀವಿ ಅಂತಂದ್ರೂ ಕೂಡ ಹೋಗೋಕ್ಕಾಗದೇ ಇರುವಂಥ ಜಾಗ. ನಾನು ಸುಮಾರು 4-5 ತಿಂಗಳಿಂದ ಕಾರಣಾಂತರಗಳಿಂದ ನನಗೆ ಹೋಗೋಕ್ಕಾಗಿಲ್ಲ. ಆ ನೋವು, ದುಃಖ, ಸಂಕಟ ನನಗಂತೂ ತುಂಬ ಇದೆ. ನಾನು ಮಹಾರಾಜರ ಹತ್ರ ಅದನ್ನೇ ಕೇಳಿಸ್ಕೊಳ್ಳೋದು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನು ನೀವು ದೂರ ಮಾಡಿದ್ದೀರಾ. ಸೊ ವಿಧಿಲಿಖಿತ, ಅದು ಏನೂ ಮಾಡೋಕ್ಕಾಗಲ್ಲ. ನಮ್ಮ ಸಮಯ ಸಂದರ್ಭ ಬಂದಾಗ ಖಂಡಿತವಾಗಿಯೂ ನನಗೆ ಆ ಭಗವಂತ ದತ್ತ ಮಹಾರಾಜರು ಕರುಣಿಸಿ ಆಶೀರ್ವಾದ ಮಾಡಿ ನನ್ನನ್ನು ಖಂಡಿತ ಕರೆಸ್ಕೋತಾರೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ನನಗಿದೆ ವೀಕ್ಷಕರೇ. ದತ್ತ ಮಹಾರಾಜರು ಎಷ್ಟರ ಮಟ್ಟಿಗೆ ನಾನು ಅವರನ್ನು ಇಷ್ಟ ದೇವತೆ ಥರ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಅಂತಂದರೆ, ನನ್ನ ರಕ್ತದ ಕಣಕಣಗಳಲ್ಲೂ ಕೂಡ ಅವರು ತುಂಬಿಕೊಂಡಿದ್ದಾರೆ ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ದಿವಸ ಏನಾಗೋಗುತ್ತೆ ಅಂತಂದರೆ, ಈ ಪಂಢರಾಪುರದ ವಿಠ್ಠಲನ ಆ ಭಗವಂತನ ಜೀವನದಲ್ಲಿ ನಡೆದಿರತಕ್ಕಂಥದ್ದೇ ಇದು ಒಂದು ಜೀವಂತ ಜ್ವಲಂತ ಕಥೆ. ಇದು ಪಂಢರಾಪುರದ ಭಗವಂತ ವಿಠ್ಠಲನಾಗಿ ಅಲ್ಲಿ ನಿಂತ್ಕೊಂಡಾಗ ನಾಮದೇವ ಹೋಗಿ ಅವರನ್ನು ಕೇಳ್ತಾನೆ, ನೀವು ಇಷ್ಟು ನಾನು ನಿಮಗೆ ಪ್ರತಿ ದಿವಸ ಊಟ ಮಾಡಿಸ್ತೀನಿ, ಪ್ರತಿ ದಿವಸ ನಿಮಗೆ ಸ್ನಾನ ಮಾಡಿಸ್ತೀನಿ, ನಾನೇ ಭಾಗ್ಯವಂತ, ನಾನೇ ಪುಣ್ಯವಂತ ಅಂಥೇಳಿ ಇವನಿಗೆ ತುಂಬ ಅಹಂಕಾರ ಇರುತ್ತೆ. ಆದರೆ ಆ ಭಗವಂತ ವಿಠ್ಠಲ, ಪಾಂಡುರಂಗ ವಿಠ್ಠಲ ಅವ್ರಿಗೆ ಹೇಳ್ತಾನೆ, ನೋಡು, ನಿನಗೆ ಊಟ ಮಾಡಿಸ್ತೀನಿ, ಸ್ನಾನ ಮಾಡಿಸ್ತೀನಿ ಅನ್ನೋ ಅಹಂಕಾರ ನಿನಗಿದೆ. ಆದರೆ ಅದ್ಯಾವುದೂ ಇಲ್ಲದೆ, ಅದ್ಯಾವ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ಬರೀ ನಾಮಸ್ಮರಣೆಯೇ ತನ್ನ ಜೀವ ಉಸಿರು ಅಂತೇಳಿ ಇರ್ತಕ್ಕಂಥ ಒಬ್ಬ ಮನುಷ್ಯ ಇದ್ದಾನೆ, ನೀನು ಹೋಗಿ ಅವನನ್ನು ಭೇಟಿಯಾಗು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಆ ಒಂದು ಭಗವಂತನ ನಾಮಸ್ಮರಣೆ ಮಾಡುವಂಥ ಒಂದು ತುಕಾರಾಮ ಒಂದು ಕಾಲು ತುಳಿತದಲ್ಲಿ ಸತ್ತೋಗಿರ್ತಾನೆ. ಆದರೆ ಪುನಃ ಈ ನಾಮದೇವ ಬಂದು ಪಾಂಡುರಂಗನ ಹತ್ರ ಕೇಳ್ತಾನೆ, ಪಾಂಡುರಂಗ ಎಲ್ಲಿದ್ದಾನಪ್ಪ ಅಂತ ಕೇಳಿದಾಗ ಅವನು ಉಸಿರು ಹೋಗಿದೆ, ಅವನು ಭೂಮಿ ಮೇಲೆ ಇವಾಗಿಲ್ಲ, ಅವನ ನಾಡಿಯನ್ನು ಮುಟ್ಟಿ ನೋಡಿದ್ರೆ, ನಾಡಿಯನ್ನು ಮುಟ್ಟಿ ನೋಡು ಅಂತ ಹೇಳಿದಾಗ ಸತ್ತೋಗಿರ್ತಕ್ಕಂಥ ಎಲ್ಲರ ಮನುಷ್ಯರ ನಾಡಿಗಳನ್ನು ಚೆಕ್ ಮಾಡ್ತಾರೆ ನಾಮದೇವರು. ಆದರೆ ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿರ್ತಕ್ಕಂಥ ತುಕಾರಾಮನ ಒಂದು
ಆ ಶವದಲ್ಲಿ ಹೋಗಿ ಆ ನಾಡಿಯನ್ನು ಮುಟ್ಟಿ ನೋಡಿದಾಗ ವಿಠ್ಠಲ 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 ಅನ್ನೋ ಒಂದು ನಾಮಸ್ಮರಣೆ ಸತತವಾಗಿರುತ್ತೆ. ಆವಾಗ ನಾಮದೇವ್ ಅವರ ಅಹಂಕಾರ ಅಳೆದು ಹೋಗುತ್ತೆ. ಅಂದರೆ ನನಗೂ ಅದೇ ಫೀಲಿಂಗು. ನನಗೇನು ನೋವಿದೆ ಅಂತಂದರೆ, ನಾವು ಯಾವಾಗ ಆ ಥರ ಆಗೋದು? ನಮಗೆ ಅಹಂಕಾರ ಅಹಮ್ಮಂತೂ ನಮಗೆ ತುಂಬ ಇದೆ. ಯಾಕಂದರೆ ಎಲ್ರಿಗೂ ನಾನು ಮಾಡ್ತೀನಿ ಅನ್ನೋದಿದೆ. ಬಟ್ ನೋಡಿ, ಬರೀ ನಾಮಸ್ಮರಣೆಯಲ್ಲಿರ್ತಕ್ಕಂಥ ಸುಖ ಶಾಂತಿ ಯಾವುದರಲ್ಲೂ ಇಲ್ಲ ರೀ. ಅದ್ಭುತ ಅದು. ನನಗೇನು ಖುಷಿ ಇದೆ ಅಂತಂದರೆ, ಆ ಭಗವಂತ ನನ್ನ ಭಕ್ತಿಗೆ ಮೆಚ್ಚು ನನ್ನ ಮನೆಯಲ್ಲಿ ಬಂದಿದ್ದಾರೆ ಇವರು. ನನಗಂತೂ ಅತ್ಯದ್ಭುತ. ಎಷ್ಟು ಮಾತಾಡಿದ್ರೂ ಕೂಡ ಅದು ಕಡಿಮೆನೇ ವೀಕ್ಷಕರೇ. ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ವಿಶೇಷ ಕಾರ್ಯಕ್ರಮ ಬರುವಂಥ ಗುರುಪೂರ್ಣಿಮೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತೀರಾ. ಮತ್ತು ಸುಮಾರು ರೆಸ್ಪಾನ್ಸ್ಗಳು ನನ್ನ ವೀಡಿಯೋಗಳನ್ನು ನೋಡಿ ನನಗೆ ನೀವು ಹಾಕ್ತಾಯಿದ್ದೀರಾ. ಆದರೆ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಏನು ಅಂತಂದರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅದನ್ನು ನಂಗೆ ತಿಳಿಸಿ. ನಾನು ತಪ್ಪೇ ಮಾಡಿರಲಿ ಸರಿಯೇ ಮಾಡಿರಲಿ, ಸರಿ ಮಾಡಿದ್ರೆ ಸರಿ ಅಂತ ಹೇಳಿ, ತಪ್ಪು ನಡೆದ್ರೆ ಖಂಡಿತವಾಗಿಯೂ ನೀವು ನನಗೆ ಹೇಳಿ. ಯಾಕಂದರೆ ಸ್ವಾಮಿಗಳು ಬೇರೆಯವ್ರ ಬಾಯಿಂದ ತಿಳಿಸ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.